ಯಾರು ಬೇಕಾದ್ರೂ ಹೋಗಿ ಡ್ರೈವರ್ ಕಂಡಕ್ಟರ್ಗಳು ಡಿಪೋ ಒಳಗಡೆ ಕೈ ಎತ್ಬೋದು. ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇದಕ್ಕೆ? ಮಾತೆತ್ತೀರಿ ಸಸ್ಪೆಂಡ್ ಮಾಡ್ತಿರಲ್ಲಪ್ಪ, ಇಲ್ಲಿ ಏನು ಮಾಡ್ತೀರಾ? ನಮ್ಮ ಚೀಫ್ ಸೆಕ್ಯೂರಿಟಿ ಆಫೀಸರು ಹೋಗಿ ಒಂದು ಕಂಪ್ಲೇಂಟ್ ಮಾಡಿ ಅವ್ನು ಸಸ್ಪೆಂಡ್ ಮಾಡಿಸ್ಬೇಕು ಪೊಲೀಸನ್ನು. ಮೋಸ್ಟ್ಲಿ ಕುಡಿದೆ ಒಳಗಡೆ ಪರಮಾತ್ಮ ಮಾತಾಡಿಸಿದೆ ಪೊಲೀಸ್ ಎಷ್ಟು ಹೊಸ ಮಾತಾಡಿದ ನೋಡಿ. ನಮ್ಗೆ ಎಂಟ್ರಿ ಫೀ ಕೊಡಬೇಕಾ ಅಥವಾ ನಾವು ನಿಂಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ 1000 ಗಟ್ಟಲೆ ದುಡ್ಡು ಕೊಡು ಅಂತ ಹೇಳ್ತೀವ? ಅದೇ ನೋಡಿದೆ ಪ್ರಾಬ್ಲಮ್. ಯಾಕೆ ಬಂದು ಹೇಳೋದಿಲ್ಲ? ಇಂಥದ್ದು ಘಟನೆ ನಡೆದರೆ ನಮ್ಮ ಗಮನಕ್ಕೆ ತನ್ನಿ, ವಿಲ್ ಟೇಕ್ ಆ್ಯಕ್ಷನ್. ಪರ್ಮನೆಂಟ್ ಎಂಪ್ಲಾಯಿಗೆ ಕೆಲಸ ಕೊಡೋದು ಎಂಪ್ಲಾಯ್ ಜವಾಬ್ದಾರಿ, ಕೊಡಲೇಬೇಕು. ಅವರು ಕಾನೂನು ಉಲ್ಲಂಘನೆ ಆಗುತ್ತೆ. ಯಾರೂ ರಜೆ ಹಾಕಬೇಡಿ, ನಮ್ಮ ಗಮನಕ್ಕೆ ತಗೊಳ್ಳಿ. ಸಾರಿಗೆ ಚಾನಲ್ಲು ಉಪಯುಕ್ತವಾದಂಥ ಮಾಹಿತಿಗಳನ್ನ ಕೊಡ್ತಾಯಿದೆ, ತಮ್ಮ ಸಮಸ್ಯೆಗಳನ್ನೆಲ್ಲ ಫೋಕಸ್ ಮಾಡ್ತಿದೆ. ದಯಮಾಡಿ ಚಂದಾದಾರರಾಗಿ ಅದನ್ನು ನೋಡಿ. ಸರ್ ನಮಸ್ಕಾರ. ಸರ್ ಧನಂಜಯ, ಸಾರಿಗೆ ಟಿವಿಯಿಂದ. ಸರ್ 7ನೇ ತಾರೀಕು BMTC ಘಟಕ ಜಿಗಣಿಯಲ್ಲಿ ಚಾಲಕರು ಡಿಪೋಗೆ ಬಸ್ ಹಾಕೋ ಟೈಮಲ್ಲಿ ಪೊಲೀಸರು ಅಲ್ಲಿ ವೆಹಿಕಲ್ ಅಡ್ಡಾಗಿರುತ್ತೆ, ಅದು ತೆಗಿ ಸರ್, ನಾವು ಗಾಡಿ ಒಳಗೆ ಹೋಗ್ಬೇಕು ಅಂತಂದಾಗ ಚಾಲಕರ ಬೇಕಾದ್ರೆ ಪೊಲೀಸರು ಅಲ್ಲೇ ಮಾಡ್ತಾರೆ ಸರ್. ಇದು ಏನಂತ ಒಂದು ಸ್ವಲ್ಪ ನೀವು ಒಂದು ಕ್ಲಾರಿಟಿ ಕೊಡಿ ಸರ್. ಇಲ್ಲ, ಇದು ನಾನು ಕೂಡ ನೋಡಿದೆ ನಿಮ್ಮ ಟಿ ವಿಯಲ್ಲಿ. ರಾತ್ರಿ ಇರ್ಬೋದದು, ನಮ್ಮ ಜಿಗಣಿ ಡಿಪೋ ಮುಂದುಗಡೆ ಪೊಲೀಸ್ನವರು ಅವರು ವೆಹಿಕಲ್ ನಿಲ್ಲಿಸ್ಕೊಂಡಿದ್ದಾರೆ. ರಾತ್ರಿ ಎಲ್ಲ ನಮ್ಮ ಬಸ್ಸುಗಳು ಬರಬೇಕು ಹೊರಗಡೆಯಿಂದ. ಆ್ಯಂಡ್ ಅವರೊಬ್ಬರು ಡ್ರೈವರ್ ಅಂತ ಕಾಣುತ್ತೆ. ಅವರು ಪೊಲೀಸ್ ಕೇಳಿದೆ, ಸ್ವಲ್ಪ ಆ ಕಡೆ ನಿಲ್ಲಿಸ್ಕೊಳಪ್ಪ, ಇದನ್ನು ನಮ್ಮ ಬಸ್ಸು ಸಸೂತ್ರವಾಗಿ ಒಳಗಡೆ ಹೋಗಲಿ ಅಂತ. ಅಷ್ಟಕ್ಕೆ ಅವರು ಹೊಡೆದಿದ್ದಾರೆ ಆತನಿಗೆ. ಆಮೇಲೆ ಅವನೇನು ಮಾಡಿದರೆ, ಅವ್ರು ಡ್ರೈವರ್ ಒಳಗಡೆ ಬಂದಿದ್ದಾರೆ. ಬಂದು ಯಾಕಪ್ಪ ಹಂಗೆಲ್ಲ ಹೊಡಿತಿ ಅಂತೆಲ್ಲ ಕೂಗಾಡ್ತಾ ಇದ್ದಾರೆ. ಕೂಗಾಡೋದು ಕೇಳಿಸ್ತದೆ ನಿಮ್ಮ ಟಿ ವಿಯಲ್ಲಿ. ಅವನು ಹೊಲ್ಸೊಲ್ಸಾಗಿ ಅಶ್ಲೀಲವಾಗೆಲ್ಲ ಪೊಲೀಸವನು ಡಿಪೋ ಒಳಗಡೆ ಬಂದು ಆ ಡ್ರೈವರ್ನ ಬೈತಾ ಇದ್ದಾನೆ, ಭಾಳ ಅಶ್ಲೀಲವಾಗಿ ಬೈತಾ ಇದ್ದಾನೆ. ಅಂದರೆ ಇದರ್ಥ ಏನು? ಯಾರು ಬೇಕಾದ್ರೂ ಹೋಗಿ ಡ್ರೈವರ್ ಕಂಡಕ್ಟರ್ಗಳು ಡಿಪೋ ಒಳಗಡೆ ಕೈ ಎತ್ಬೋದು. ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇದಕ್ಕೆ? ಇವಾಗ ಚೀಫ್ ಸೆಕ್ಯೂರಿಟಿ ಆಫೀಸರ್ ಇದ್ದಾರೆ, ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಇದ್ದಾರೆ. ಇಷ್ಟೊತ್ತಿಗೆ ಅವರು ಆ ಪೊಲೀಸನ್ನು ಸಸ್ಪೆಂಡ್ ಮಾಡಿಸ್ಬೇಕಾಗಿತ್ತು. ಇವಾಗ ನಮಗೂ ಏನಾಗುತ್ತೆ, ವಿ ಡೋಂಟ್ ಹ್ಯಾವ್ ಸ್ಪೆಷಲ್ ಡಿಪಾರ್ಟ್ಮೆಂಟ್ಗಳಿದೆ ನೋಡೋಕ್ಕೆ. ಇವನೆಯಿಂದ ನಾವು ಇಡೋಕ್ಕಾಗೋದಿಲ್ಲ. ಆ ಫಿನಾನ್ಷಿಯಲ್ ರಿಸೋರ್ಸಸ್ ನಮಗಿಲ್ಲ, ಹ್ಯೂಮನ್ ರಿಸೋರ್ಸಸ್ಸು ನಮಗಿಲ್ಲ. ಆದರೆ ಅಫೆಕ್ಟ್ ಆದರೆ ಇಮಿಡಿಯೇಟಾಗಿ ನೆಕ್ಸ್ಟ್ ಅಥವಾ ಬಂದು ನಮ್ಗೆ ಹೇಳಬೇಕಾಗಿತ್ತು. ಆ ಡ್ರೈವರ್ ಇಂಥದ್ದಾಗಿದೆ, ನಾವು ಜಂಪ್ ಮಾಡೋವು, ಯಾರನ್ನ ಕಳಿಸೋವು, ಪೊಲೀಸ್ ಕಂಪ್ಲೇಂಟ್ ಲಾಡ್ ಮಾಡೋವು, ಅವಶ್ಯಕತೆ ಇದ್ದರೆ ಕಮಿಷನರ್ನ ನಾವು ಭೇಟಿ ಮಾಡೋವು, ಮತ್ತು KSRTC ಮೇಲೂ ಒಂದು BMTC ಮ್ಯಾನೇಜ್ಮೆಂಟ್ ಮೇಲೂ ಪ್ರೆಷರ್ ತರೋವು, ಬೇಗ ಆ್ಯಕ್ಷನ್ ತೊಗೊಳ್ಳಿ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಏನಾಗಿದೆ, BTS ಅವ್ರಿಗೆ ಯಾರು ಏನು ಮಾಡಿದರೂ ಕೇಳೋರಿಲ್ಲ ಅಂತ. ಒಂದು ಕಾಲದಲ್ಲಿ ಹಾಗಿರಲಿಲ್ಲ. ಒಬ್ಬ ಪೊಲೀಸ್ನವನು ಇವಾಗ ಆ್ಯಕ್ಸಿಡೆಂಟ್ ಆಯಿತು ಅಂತ ನಮ್ಮ ಡ್ರೈವರ್ಗಳನ್ನ ಹಿಡ್ಕೊಂಡೋಗಿ ಹೊಡೆಯೋರು ಒಳಗಡೆ. ನಾನು ಟ್ರೇಡ್ ಯೂನಿಯನ್ ಇಂಟ್ರಾಸ್ ಹೊಸದರಲ್ಲಿ. ಆಗ ನಾವು ಪೊಲೀಸವ್ರ ಹತ್ರ ಮಾತಾಡಿದ್ರು, ಅವರು ಡಿಫೆಂಡ್ ಮಾಡ್ಕೊಳ್ಳೋರು. ಒಳಗಡೆ ಟಾರ್ಚರ್ ಮಾಡ್ತಾಯಿದ್ರು. ಆ್ಯಕ್ಸಿಡೆಂಟಾಗಿ ಒಳಗಡೆ ಕರ್ಕೊಂಡು ಹೋದರೆ ಆವಾಗ ನಾವೇನು ಮಾಡಿದ್ವಿ, ಒಬ್ಬ ಪೊಲೀಸ್ನವನು ನಮ್ಮ ಡ್ರೈವರ್ಗೆ ಒಳಗಡೆ ಹೋಗಿ ಕರ್ಕೊಂಡು ಹೋದರೆ, ಹೊಡೆದ್ರೆ ಗಾಡಿ ನಿಲ್ಲಿಸಿ ಅಂತ ಹೇಳಿದ್ವಿ. ಎಲ್ಲ ಕಡೆಯಲ್ಲೂ BTS ನಿಲ್ಲೋದುವಾಗ. ಆವಾಗ ಪೊಲೀಸ್ ಕಮಿಷನ್ ಮಾತುಕತೆ ಬರೋರು, ದಾರಿಗೆ ಬರೋರು, ಇಂಥದ್ದು ಹಲವಾರು ಸಲ 80ರ ದಶಕದಲ್ಲಿ ಆಗಿ ಕೊನೆಗೆ ಪೊಲೀಸ್ನವ್ರು ಒಂದು ನಿರ್ಣಯಕ್ಕೆ ಬಂದರು, ನಮ್ಮವ್ರನ್ನ ಹರಾಸ್ ಮಾಡಿ ಕೊಡೋದು. ಅದು ನಡ್ಕೊಂಬರ್ತಿತ್ತು. ಇವಾಗ ಏನಿದೆ, ಹೊಸಬ ಡ್ರೈವರು ಕಂಡಕ್ಟರ್ಗಳು ಬಂದಿದ್ದಾರೆ. ಹಲವಾರು ಜನ ಸ್ಟ್ರೈಕ್ ಮಾಡಿ ಡಿಸ್ಮಿಸ್ ಆದವರು ಕೋರ್ಟ್ಗೆ ಹೋಗಿ ಬರ್ಕೊಟ್ಟು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಹೆದರಿಕೆಯಲ್ಲಿದ್ದಾರೆ ಅವರು. ಆದ್ದರಿಂದ ನಾನು ಅವ್ರು ಕೇಳ್ಕೊಳ್ಳೋದು ಇಷ್ಟೇ, ಇಂಥ ಘಟನೆ ಆದರೆ ನಾವು ಅಲ್ಲಿ ಬರೋಕ್ಕಾಗಲ್ಲ. ವಿ ಡೋಂಟ್ ನೋ, ರಾತ್ರಿ ಹೊತ್ತಿನಲ್ಲಿ ಹೀಗಾಗುತ್ತೆ, ನಮಗೇನು ಕನಸು ಬೀಳೋಕ್ಕ. ದಯಮಾಡಿ ನೀವು ನಮ್ಮ ಆಫೀಸಿಗೆ ಬನ್ನಿ. ನಮ್ಮ ಆಫೀಸಿಗೆ ಬರೋಕ್ಕೆ ಯಾವ ವೀಸಾನೂ ಬೇಡ, ಪಾಸ್ಪೋರ್ಟು ಬೇಡ, ಎಂಟ್ರಿ ಫೀಸು ಇಲ್ಲ. ದಯಮಾಡಿ ಬಂದು ಸತ್ಯಾಂಶ ಏನು ನಡೀತೀವಿ ಹೇಳಿ. ನಾವು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, BTS ಅಧಿಕಾರಿಗಳು ಹೇಳ್ತೀವಿ, ಮಾತೆತ್ತೀರಿ ಸಸ್ಪೆಂಡ್ ಮಾಡ್ತಿರಲ್ಲಪ್ಪ, ಇಲ್ಲಿ ಏನು ಮಾಡ್ತೀರಾ? ನೀವು ಮನೆಯಲ್ಲಿ ಮಲಗಿದ್ರಿ, ಇವಾಗ ಹೀಗಾಗಿದೆ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಅಥವಾ ಕಮಿಷನ್ ಹತ್ರ ನೀವು ಹೋಗಿ ಏನಾದರೂ ನಾವು ಮಾಡ್ಬೋದು. ಪರಿಹಾರ ಇಲ್ಲ ಅಂತಲ್ಲ, ಹಿಂದೆ ನಾವು ಕಂಡುಕೊಂಡಿದ್ದೀವಿ. ಆ ಪರಿಹಾರ ಏನಂದರೆ ಕಡೆ ಬಸ್ ನಿಲ್ಸೋವು. ಮತ್ತೆ ಆ ಸ್ಥಿತಿಗೆ ಮರಳಬೇಕಾ? ಇದು ನಮ್ಮ ಪ್ರಶ್ನೆ. ಆದರೆ ನಾನು 2 ಥರ ಮನವಿ ಮಾಡ್ತೀನಿ. ಒಂದು, ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಮತ್ತು BMTC ಹಿರಿಯ ಅಧಿಕಾರಿಗಳಿಗೆ ಇಂಥ ಘಟನೆ ಮರುಕಳಿಸ್ದಾಗ ನೋಡ್ಕೊಳ್ಳಿ.
ಮತ್ತು ಈಗ ಪೊಲೀಸ್ ಕಮಿಷನರು ಆ ಡ್ರೈವರ್ ಯಾರು ಅದೆಲ್ಲ ನಿಮ್ಮ ಟಿ ವಿನಲ್ಲಿದೆ, ಅವ್ರನ್ನ ಸಸ್ಪೆಂಡ್ ಮಾಡಿ ಆ್ಯಕ್ಷನ್ ತಗೊಳ್ಳಿ, ಮತ್ತು BMTC ಅಧಿಕಾರಿಗಳು ಕೂಡ ಇಂಥದ್ದಾದಾಗ ಡಿಪೋಯಿಂದ ಅವ್ರ ತಕ್ಷಣ ಅವರು ಡಿಪೋ ಮ್ಯಾನೇಜರ್ ಇರ್ತಾನೆ, ಇನ್ನೊಬ್ಬ ರಾತ್ರಿ ಅವನೋ ಅಧಿಕಾರಿ ಇರ್ತಾನಲ್ಲಿ, ನಿಮ್ಮ ಗಮನಕ್ಕೆ ಅವನು ತರದೇ ಇದ್ದರೆ ಅಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಒಂದು ಗ್ಯಾರಂಟಿ ಇರಲಿ ನಮ್ಮವ್ರಿಗೆ, ಪೊಲೀಸು ನಮ್ಮ ಒಳಗಡೆ ನುಗ್ಗಿ ನಮ್ಮ ಮೇಲೆ ದಾಳಿ ಮಾಡಬಾರ್ದು ಅಂತ. ಆಫ್ಟರ್ ಆಲ್ ಅಲ್ಲಿ ನಡೆದಿರೋದೇನು, ಆತ ಏನಿಲ್ಲ ಕೆಟ್ಟದಾಗೆಲ್ಲ ಮಾತಾಡಿ ನಾನು ಹೊಡೆದೆ ಆ ಡ್ರೈವರ್ಗೆ. ಆ ಡ್ರೈವರ್ ಏನು ತಪ್ಪು ಮಾಡಿದರು? ನಮ್ಮ ಡಿಪೋ ಗಾಡಿ ದಾರಿಯಲ್ಲಿ ಹಾಕಬೇಡಪ್ಪ, ನಮ್ಮ ಬಸ್ಸುಗಳು ಬರಬೇಕು ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಆ ಪೊಲೀಸನ್ನು ಕುಡಿದಿದ್ದಾನೆ ಅಂತ ಕಾಣ್ತಾನೆ ಬರೋ ಸ್ಟೈಲ್ ನೋಡಿದರೆ. ಆದ್ದರಿಂದ ಈಗಲೂ ನಾನು ಮನವಿ ಮಾಡೋದಷ್ಟೇ. ಮತ್ತು ವರ್ಕರ್ಸ್ ಏನು ಹೇಳ್ತೀನಿ, ಇಂಥ ಘಟನೆ ನಡೆದು ಇಮಿಡಿಯೇಟಾಗಿ ನಮ್ಮ ಆಫೀಸಿಗೆ ಬನ್ನಿ, ವಿ ಆರ್ ಹಿಯರ್ ಟು ಹೆಲ್ಪ್ ಯು. ನಮ್ಮ ಕರ್ತವ್ಯ ಅಂಥೇಳಿ ನಾವು ನಿಮಗೆ ರಕ್ಷಣೆ ಕೊಡಲಿಕ್ಕೆ ತಯಾರಿದ್ದೀವಿ. ಆದರೆ ನೀವು ಬಂದು ನಮ್ಗೆ ಹೇಳಬೇಕು, ನಮ್ಮ ಆಫೀಸ್ ತೆಗೆದಿರುತ್ತೆ, ನೀವು ಬನ್ನಿ ಕಂಪ್ಲೇಂಟ್ ಕೊಡೋಣ. 1-2 ಬಾರಿ ನಾವು ಹಿಂಗೆ ತಗೊಂಡ್ರೆ ಆಮೇಲೆ ಎಲ್ಲ ಸ್ಟ್ರೀಟ್ ಆಗುತ್ತೆ. ಎಲ್ಲ ಮರ್ತು ಬಿಟ್ಟಾರೆ ಪೊಲೀಸ್ನವರು ಹಿಂದೆ ನಾವು ಮಾಡಿದ ಹೋರಾಟಗಳನ್ನ. 1-2 ಸಲ ಜ್ಞಾಪಿಸಿದ್ರೆ ಅದು ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಎಲ್ಲೋ ಒಂದು ಕಡೆ ಆ ಚಾಲಕ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾನೆ, ಬಾ ನೋಡೋಣ ಬಾ ಅಂತ ಕರಿತಿದ್ದಾನೆ. ಅದೇ ಗೇಟಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಇರ್ತಾರೆ, ಘಟಕದ ಸಿಬ್ಬಂದಿ ಇರ್ತಾರೆ, ಸಿಬ್ಬಂದಿ ತಡಿಬೋದಾಯ್ತಲ್ವಾ? ಎಲ್ಲಿ ಮಲಗಿರ್ತಾರೋ ಅವರು. ಆ್ಯಕ್ಚುಲಿ ಸೆಕ್ಯೂರಿಟಿ ಬಂದು ತಡಿಬೇಕು ಅವ್ರನ್ನ, ಪೊಲೀಸರು ಯಾಕೆ ಬರ್ತಾನೆ? ವಿತೌಟ್ ಪರ್ಮಿಷನ್ ಹೌಕೆ ಪೊಲೀಸ್ ಎಂಟ್ರ್ ಅವರ್ ಕಾನ್ಸ್ಟಿಟ್ಯೂನ್ಸಿ. ನಮ್ಮ ಡಿಪೋ ಪ್ರೈವೇಟ್ ಪ್ರಾಪರ್ಟಿ BTS, ಅಲ್ಲಿ ಒಳಗಡೆ ಬರಬೇಕಾದ್ರೆ ಡಿಪೋ ಮ್ಯಾನೇಜರ್ ಅಥಾರಿಟಿ ಪರ್ಮಿಷನ್ ತೊಗೊಂಬರ್ಬೇಕು. ಕುಡಿದು ಹೆಂಗೆ ಬರ್ತೀಯ ನೋಡಿ, ಲಾರ್ಡ್ ಫಕ್ಲೆಂಡ್ ಬಂದಂಗೆ ಬರ್ತೀಯ ನಾವು. ಸೆಕ್ಯೂರಿಟಿ ಅವ್ರು ಮಲಗಿರ್ತಾರೆ. ಅದು ಈಗಲಾದರೂ ಆ ಸೆಕ್ಯೂರಿಟಿ, ನಮ್ಮ ಚೀಫ್ ಸೆಕ್ಯೂರಿಟಿ ಆಫೀಸರು ಹೋಗಿ ಅವನು ಕಂಪ್ಲೇಂಟ್ ಮಾಡಿ ಅವನು ಸಸ್ಪೆಂಡ್ ಮಾಡಿಸ್ಬೇಕು ಪೊಲೀಸನ್ನು. ಆಫ್ಟರ್ ಆಲ್ ರಿಕಾರ್ಡ್ ಆಗಿದೆ ಎಲ್ಲ. ನಾನು ಕೂಡ ಅದನ್ನು ಕಳಿಸ್ತೇನೆ ಅವ್ರಿಗೆ. ಅದೇ ಒಂದು ಪಬ್ಲಿಟಿಗೆ ಮಾಧ್ಯಮ ಡಿಪೋ ಮಟ್ಟದಲ್ಲಿ ಅಧಿಕಾರಿಗಳು ಫೋನ್ ಮಾಡಿ ಕೇಳಿದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ, ನಾವು ಚೆಕ್ ಮಾಡ್ತೀವಿ, ತಿಳಿಸ್ತೀವಿ, ಚಾಲಕ ನಮಗೇನು ಯಾವುದೂ ಗಮನಕ್ಕೆ ಬಂದಿಲ್ಲ ಅಂತ ಮಾಹಿತಿ ಕೊಡ್ತಾರೆ ಅಂದ್ಬಿಟ್ಟು ಮಾಧ್ಯಮಕ್ಕೆ. ಅಲ್ಲ, ಇವತ್ತು ಏನಾಗಿದೆ ಗೊತ್ತವ್ರೆ, ಈ ಡಿಪೋ ಮ್ಯಾನೇಜರ್ಗಳು ಹಲವಾರು ಥರ ಇದ್ದಾರೆ. ಇವಾಗ ಮೊನ್ನೆ ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಯಿತು, ಆ ಡ್ರೈವರ್ಗೆ ಬೇಲ್ ಕೊಡಬೇಕು, ನಮ್ಮ ಅಗ್ರಿಮೆಂಟ್ ಇದೆ, ಅವ್ರ ಅಗ್ರಿಮೆಂಟ್ ಇಲ್ಲ, ಅದೇ ಕಾನೂನು. ಅವನು ಹೋಗಿ ಬೇಲ್ ಕೊಡೋದು ನಾನೇ ಕೊಡೋಣ ಅಂತ ಹೇಳಿದ್ದಾನೆ. ಆಮೇಲೆ ನಾನು ಚೀಫ್ ಆಫೀಸರ್ಗೆ ಫೋನ್ ಮಾಡಿದೆ, ನೋಡಪ್ಪ ಹೀಗಿದೆ ಪ್ರಾವಿಷನ್ನು, ಇಂಥ ಸೆಟ್ಲ್ಮೆಂಟಲ್ಲಿ ಇಂಥ ಕ್ಲಾಸ್ F-16 F ಬರುತ್ತೆ, ಕೊಡಬೇಕು. ಆಯ್ತು ಸರ್ ನೋಡೋಣ ಅಂತ ಹೇಳಿದರು. ಹಾಗೆ ಏನು ಕಾನೂನು ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಏನಾಗಿದೆ, ತಲೆ ಒಳಗಿರೋದು ಕಡಿಮೆ, ಜೇಬ್ ದೊಡ್ಡದು ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲ ತುಂಬೋದ್ರಲ್ಲಿದ್ದಾರೆ ವಿನ ಬುದ್ಧಿ ಉಪಯೋಗಿಸಿ ಕಾನೂನೇನು. ನಮ್ಮ ಡ್ರೈವರ್ಗಳು ಕಂಡಕ್ಟರ್ಗಳಿದ್ದಾರೆ, ಅವರು ಅರ್ನ್ ಮಾಡೋದು ಮೆಕ್ಯಾನಿಕ್ ಇದ್ದಾರೆ, ಅವರು ದುಡಿಮೆಯಿಂದ ನಮಗೆ ದುಡ್ಡು ಬರ್ತಿದೆ, ಆ ದುಡ್ಡಿಂದ ಸಂಬಳ ತಗೊಳ್ತಿದ್ದೀವಿ, ಏನೋ ನಿಯತ್ತು ಅಧಿಕಾರಿಗಳು ಬರಬೇಕು. ಇವತ್ತು ಅದು ಬಂದಿಲ್ಲ, ತರಬೇಕು, ನಾವು ನಮ್ಮ ಕೆಲಸ ತರ್ತೀವಿ. ಬಟ್ ನಮಗೆ ಬಂದವ್ರು ಹೇಳಬೇಕು. ನಾವೇನು ಅವ್ರು ದುಡ್ಡು ಕೇಳ್ದ, ಕಾಸು ಕೇಳ್ದ, ಅಥವಾ ರೋಲ್ ಕಾಲ್ಗೇನು ಹೋಗೋದಿಲ್ಲ. ವಾಟ್ ಈಸ್ ಡಿಫಿಕಲ್ಟಿ ಬಂದು ಹೇಳೋಕ್ಕೇನು? ಆ್ಯಂಡ್ ಈಗಲೂ ನಾನು ಹೇಳ್ತೀನಿ, ಅವ್ರು ಬರದೇ ಇದ್ದರೂ ನಾನು ಅದನ್ನು ಚೀಫ್ ಸೆಕ್ರೆಟರಿ ಆಫೀಸರ್ ಕಳಿಸ್ತೀನಿ. ಬಟ್ ಬಂದು ಹೇಳಿ ಏನೇನು ನಡೀತು ಅಂತ. ವಿ ಲಾಡ್ಜ್ ಎ ಫಾರ್ಮಲ್ ಕಂಪ್ಲೇಂಟ್ ಟು ದಿ ಪೊಲೀಸ್ ಕಮಿಷನರ್. ಯಾಕೆಂದರೆ 2 ಖಾಕಿಗಳಿಗೆ ಜಗಳ ಆದರೆ ನಾಳೆ ಬಸ್ ನಿಂತರೆ ಜನಗಳಿಗೆ ತೊಂದರೆ ಆಗುತ್ತೆ. ಆ್ಯಂಡ್ ಆ ಒಂದು ಅನಿವಾರ್ಯತೆಗೆ ತರಬೇಡಿ. ಬಸ್ ನಿಂತರೆ ನಾವು ಪೊಲೀಸವ್ರು ಇಂಟರ್ವ್ಯೂನ್ ಆಗ್ತೀವಿ, ಈ ಭಾವನೆ ಬೇಡ. ಮಾತಾಡಿ ಇವಾಗ ಅವನಿಗೇನು ಪ್ರೊವೊಕೇಶನ್ ಇಲ್ಲಪ್ಪ. ನಿಮ್ಮ ಜಿಗಣಿ ಗಟ್ಟಿಗೆ ಬರೋದಾದರೆ ಮೋಸ್ಟ್ಲಿ ಕುಡ್ದೆ ಒಳಗಡೆ ಇರೋ ಪರಮಾತ್ಮ ಮಾತಾಡಿಸಿದೆ ಪೊಲೀಸ್ ಏನು ಎಷ್ಟು ಹೊಲಸಾಗಿ ಮಾತಾಡಿದ ನೋಡಿ, ಹೇಳೋಕ್ಕೆ ಅಸಾಕ್ಷಿ ಆಗುತ್ತೆ ನಮಗೆ. ಅದನ್ನು ಈವನ್ ನಾವು ಡಿಮಾಂಡ್ ದಿ ಪೊಲೀಸ್ ಕಮಿಷನರ್ ಆ್ಯಕ್ಷನ್ ತಗೊಳ್ಳಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ. ನಾನು ಅವ್ರಿಗೂ ಇದನ್ನು ಕಳಿಸ್ತೇನೆ. ಇಷ್ಟಾದರೂ ಕೂಡ ಡಿಪೋ ಮ್ಯಾನೇಜರ್ ಏನು ಮಾಡ್ತಾಯಿದ್ರು ಸರ್? ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ಬೋದಲ್ಲ ಹೋಗಿ? ಎಲ್ಲೋ ಕತೆ ಕಾಯ್ತಿದ್ದಾರೆ, ದುಡ್ಡು ಮಾಡೋದ್ರಲ್ಲಿ ಇರ್ತಾರೆ ಅವರು. ದುಡ್ಡು ಬರಬೇಕು, ಎಲ್ಲೆಲ್ಲಿ ಮಾಮೂಲಿ ಎಷ್ಟು ಬರ್ತಿದೆ ಎಲ್ಲ ತಿಳ್ಕೊಂಡಿರ್ತಾರೆ. ಅದೇ ಡಿಪೋ ಮಟ್ಟದಲ್ಲಿ ಆ ಥರ ಆಗಿದ್ದಕ್ಕೆ ಚಾಲಕ ಬಚಾವಾದ. ಅದೇ ರೋಡಲ್ಲಿ ಆ ಥರ ಆಗಿದ್ರೆ ಚಾಲಕನ ಬಿಡ್ತಿದ್ನಾ? ಏನಿಲ್ಲ, ಒದ್ದು ಒಳಗಡೆ ಹಾಕೋಂಥ ಭಾಷೆ, ಕೆಟ್ಟ ಭಾಷೆ ಅದು. FIR ಹಾಕೋರು, ಏನೇನೋ ಮಾಡೋರು. ಅಲ್ಲಿ ಈಗಲೂ ಅವ್ರ ಮೇಲೆ ಹಾಕಲ್ಲ ಅಂತಿಲ್ಲ, ನಾವು ಇಂಟರ್ವ್ಯೂ ಹಾಕ್ತಿದ್ರೆ ಹಾಕ್ತಾರೆ.
ಕರ್ತವ್ಯ ನಿರತ ಪೊಲೀಸ್ನವ್ನು ಹೊಡೆದ ಅಂತಲೇ ಹಾಕ್ತಾರೆ. ಸುಳ್ಳು ಹೇಳ್ತಾರೆ ಇವರು. ಅದೇ ಅಧಿಕಾರಿಗಳು ಹಾಂ, ಡ್ರೆಸ್ಸಲ್ಲಿಲ್ಲ, ಯೂನಿಫಾರ್ಮಲ್ಲಿಲ್ಲ, ಅದು ಸಿವಿಲ್ ಡ್ರೆಸ್ಸಲ್ಲಿ ಬಂದುಬಿಟ್ಟು ಫುಲ್ ಇದಾಗಿ ಬಂದರೆ ಟೈಟಾಗಿ ಬಂದಿದ್ದ ನಾನು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕಂದ್ರೆ ಘಟಕ ಮಟ್ಟದಲ್ಲಿ ಡಿಪೋ ಮ್ಯಾನೇಜರ್ಗಳಾಗಲಿ ಅವರು ಅಸಿಸ್ಟೆಂಟ್ ಏನು ಮಾಡ್ತಾ ಇರ್ತಾರೆ. ಸನ್ಮಾನ್ಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ನು ಕೇಳೋದಿದ್ದೇನೆ, ಚಾಲಕರಿಗೆ ಈಗಲೂ ಎನ್ಕ್ವೈರಿ ಮಾಡಿ ಆ ಡಿಪೋದಿಂದ ಯಾಕೆ ರಿಪೋರ್ಟ್ ಬರಲ್ಲ, ಸೆಕ್ಯೂರಿಟಿ ಏನು ಮಾಡ್ತಿತ್ತು ಅಲ್ಲಿ, ಸುರಕ್ಷತೆ ಅನ್ನೋದು ಇಲ್ಲ ಅಲ್ಲ ಸರ್ ಚಾಲಕರಿಗೆ. ಅಲ್ಲ ಸೆಕ್ಯೂರಿಟಿ ಇತ್ತಲ್ಲ ಅಲ್ಲಿ. ಹೋದ ತಕ್ಷಣ ಲೆಫ್ಟ್ ಸೈಡಲ್ಲಿ ಸೆಕ್ಯೂರಿಟಿ ರೂಮ್ ಇದೆ. ಸೊ ದೇರ್ ಸಮಥಿಂಗ್ ಇಸ್ ಗೋನ್ ರಾಂಗ್. ಸರಿ, ಇನ್ನೊಂದು ಈಗ ಇದು KSRTC ನಿರ್ವಾಹಕರಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ ಸರ್. ಏನಂತಂದರೆ ಯೋಜನೆಯಲ್ಲಿ ಸಪೋಸ್ ಬೆಂಗಳೂರು ಟು ಹಾಸನಗೆ ಟಿಕೆಟ್ ತೊಗೊತಾರೆ, ಎಮರ್ಜೆನ್ಸಿ ಮಧ್ಯದಾರಿಯಲ್ಲಿ ಇಳಿದೋಗ್ತಾರೆ. ಮಹಿಳೆ ಇಳಿದು ತಕ್ಷಣ ಒಂದು 10 ನಿಮಿಷದಲ್ಲಿ ಚೆಕ್ ಇನ್ ಇನ್ಸ್ಬಿಟ್ಟು ಬರ್ತಾರೆ. ಬಂದ ತಕ್ಷಣ ಅವರು ಫುಲ್ ಟಿಕೆಟ್ ಚೆಕ್ ಮಾಡ್ತಾರೆ. ಇದ್ಯಾಕೆ ಟಿಕೆಟ್ ಇಲ್ಲ, ನೀವು ಟಿಕೆಟ್ ಅರ್ಧ ಮಹಿಳೆ ಇಲ್ಲಲ್ಲ ಅಂತ ಕೇಳಿದಾಗ, ಇಲ್ಲ ಸರ್ ಅಮ್ಮ ಎಮರ್ಜೆನ್ಸಿ ಅಂತ ಇಳಿದೋದಂತ ಕೇಳಿದ ಸಂದರ್ಭದಲ್ಲಿ, ಇಲ್ಲ ನೀನು ಬೇಕಂತ ಟಿಕೆಟ್ ಅರ್ದಿದ್ಯಾ, ಬೇಕಂತ ಕಮಿಷನ್ಗೋಸ್ಕರ ಇದೆಯಾ ಅಂತ ಅವ್ರ ಮೇಲೆ FIR ಆಗ್ತಾರೆ ಸರ್. ಇದು ತುಂಬ ನಡೀತಾ ಇದೆ ಫುಲ್ಲು. ಅಲ್ಲ ನಾನು ಒಂದು ಹೇಳ್ತೇನೆ ನೋಡಿಪ್ಪ, ನಾವು ಇದನ್ನಾಗಲೇ ರೇಸ್ ಮಾಡಿದ್ದೀವಿ, KSRTC ಲೆವೆಲಲ್ಲೇ ರೇಸ್ ಮಾಡಿದ್ದೀವಿ. ಏಕೆಂದರೆ ಅಲ್ಲಿಂದಲೇ ತಾನೇ ಇದೆಲ್ಲ ಬಂದಿದ್ದು. ಇವಾಗ ಇಲ್ಲಿಂದ ಮೈಸೂರಿಗೆ ಟಿಕೆಟ್ ತಗೊಳ್ತಾಳೆ ಹೆಣ್ಮಗಳು, ಮೈಸೂರಿಗೆ 30 ದೂರಲ್ಲಿ ಇಳಿತಾಳಕ್ಕೆ. ಕಂಡಕ್ಟ್ರ್ ಏನು ಮಾಡೋಕ್ಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಂಥ ಕೇಸಲ್ಲಿ ಸಸ್ಪೆನ್ಷನ್ ಮಾಡ್ತಾಯಿದ್ರು. ಅದನ್ನು ಮಾಡಿಕೊಡೋದು ಅಂತ ಹೇಳಿದ್ವಿ, ಒಪ್ಕೊಂಡಿದ್ರು. ಇತ್ತೀಚೆಗೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಆ್ಯಂಡ್ ಆಗಿದ್ದರೆ ಅದು ಖಂಡನೀಯ, ನಾವು ವಿಚಾರಿಸ್ತೇವೆ, ಕ್ರಮ ನಾವು ತಗೋತೀವಿ. ಬಟ್ ಏನಂದರೆ ಎಫೆಕ್ಟ್ ಆಗಿರೋ ಜನರು ಬರಬೇಕಪ್ಪ, ಮನಸ್ಸೆಲ್ಲ ಅವ್ರು ಇಟ್ಕೊಳ್ಳೋದು. ಆಫ್ಟರ್ ಆಲ್ ವಿ ಆರ್ ಮೆಂಟ್ ಫಾರ್ ಇಟ್. ಈ ಕುಂದುಕೊರತೆಗಳೆಲ್ಲ ನಾವು ಗಮನಕ್ಕೆ ತಗೊಂಡು ಖಂಡಿತ ಬಗೆಹರಿಸೋದಕ್ಕೆ ಕ್ರಮಗಳು ತಗೊಂಡಿದ್ದೀವಿ ಆಗಲೇ. ಆದರೆ ಏನಾಗುತ್ತೆ, ಈ ಅಧಿಕಾರಿಗಳು ಕೂಡ ಇದರೆಲ್ಲ ದುಡ್ಡು ಮಾಡೋದು ನೋಡ್ತಾರೆ. ಅವನು ಚಾರ್ಜ್ ಶೀಟ್ ಕೊಡ್ತಾರೆ, ಯಾವನೊಬ್ಬ ಏಜೆಂಟ್ ಹೋಗ್ತಾರೆ, ಮುಗಿಸ್ಕೊಡ್ತೀನಿ 10,000 ಕೊಡು 20,000 ಕೊಡು ಅಂತ. ಇದೆಲ್ಲ ಒಂದು ಸಂಪಾದನೆ ದಾರಿ ಆಗಿಬಿಟ್ಟಿದೆ ಅವರಿಗೆ. ಆದರೆ ಅಫೆಕ್ಟ್ ಆಗಿರೋ ನಮ್ಮ ಆಫೀಸಿಗೆ ಬರಬೇಕು, ಹೇಳಬೇಕು ಅವರು. ನಾವು ವಿ ಕಾಂಟ್ ಗೋ ಟು ದೇರ್ ಹೌಸಸ್. ಅಫೆಕ್ಟ್ ಆದರೂ ನಮ್ಮ ಆಫೀಸಿಗೆ ಬರೋಕ್ಕೆ ಏನು ದುಡ್ಡು ಖರ್ಚಾಗುತ್ತಾ? ಆದರೆ ಜನ ವರ್ಕರ್ಸ್ ಇದೊಂದು ಅಭ್ಯಾಸ ಮಾಡ್ಕೋಬೇಕು. ಅವರು ಸುಲಭವಾಗಿರೋದೇನೋ ಯಾವನೋ ಏಜೆಂಟ್ ಹಿಡಿದು ಕಾಸು ಕೊಡೋದು. ಯಾಕಂದರೆ ಸರ್ ಇದು ಶಕ್ತಿ ಯೋಜನೆ, ಅದನ್ನು ಜಯಗಳಿಸೋಕ್ಕೆ ಪೂರ್ಣಗೊಳಿಸೋಕ್ಕೆ ಚಾಲಕರು ಬೇಕು, ನಿರ್ವಾಹಕರು ಬೇಕು ಈ ಸರ್ಕಾರಕ್ಕೆ. ಯಾಕಂದರೆ ಇಂಥವೆಲ್ಲ ಹೋಗಿ ಅಧಿಕಾರಿಗಳು ಅವ್ರು ಟಾರ್ಚರ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ಅಲ್ಲ ನಾನು ಹೇಳೋದು, ಟಾರ್ಚರ್ ಆದವ್ರು ನಮ್ಮ ಆಫೀಸಿಗೆ ಬಂದು ಕಂಪ್ಲೇಂಟ್ ಮಾಡಲಿಕ್ಕೆ ಏನಿದೆ? ವಾಟ್ ಈಸ್ ದೇರ್ ಡಿಫಿಕಲ್ಟಿ? ನಾನು ಹೋಗಲ್ಲ ಅವ್ರ ಮನೆಗೆಲ್ಲ, ಪ್ರತಿಯೊಬ್ಬ ಕಂಡಕ್ಟರ್ ಇವ್ರ ಮನೆಗೆ ಏನಾಯಿತು ಅಂತ ಕೇಳೋಕ್ಕೆ. ದೊಡ್ಡ ಆಫೀಸ್ ಇದೆ. ನಾನು ಹೇಳೋದು ಕೇಳಿಲಿ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ಹಲವಾರು ಬಾರಿ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದಿದ್ದೀವಿ. ಬಟ್ ಇಂಥ ಘಟನೆ ಆದಾಗ ಅವ್ರು ಬರೋಕ್ಕೇನು, ಕೆಲವರು ಬಂದಿದ್ದಾರೆ, ಅವ್ರು ನಾವು ಸೊಲ್ಯೂಷನ್ ಕೊಟ್ಟಿದ್ದೇವೆ. ಬರೋದಿಲ್ಲ, ಎಲ್ಲ ಮನೇಲಿ ಕೂತ್ಕೊಂಡು ಇವ್ರು ವಾಟ್ಸಾಪಲ್ಲಿ ವ್ಯವಹಾರಗಳಾಗಬೇಕು ಅಂದರೆ ವಾಟ್ ಈಸ್ ದೇರ್ ಪ್ರಾಬ್ಲಮ್ ಇನ್ ಕಮಿಂಗ್ ಟು ಅವರ್ ಆಫೀಸ್? ಬಸ್ ಚಾರ್ಜ್ ಕೊಡಬೇಕಾ ಅವನು? ನಮ್ಗೆ ಎಂಟ್ರಿ ಫೀ ಕೊಡಬೇಕಾ? ಅಥವಾ ನಾವು ನೀವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ 1,000 ಗಟ್ಟಲೆ ದುಡ್ಡು ಕೊಡು ಅಂತ ಹೇಳ್ತೀವ? ಏನಿಲ್ವಲ್ಲ. ದೆನ್ ವಾಟ್ ಈಸ್ ದೇರ್ ಪ್ರಾಬ್ಲಮ್? ಯಾಕೆ ಬಂದು ಹೇಳೋದಿಲ್ಲ? ದೊಡ್ಡ ಆಫೀಸ್ ಸಿಟಿ ಸೆಂಟ್ರಲ್ಲಿ, ಹಾರ್ಟ್ ಆಫ್ ದ ಸಿಟಿ. 11 ಗಂಟೆ ಬಾಗಿಲು ತೆಗೆದ್ರೆ ರಾತ್ರಿ 8 ಗಂಟೆ ತೆಗೆದಿರ್ತೀವಿ. ಬಂದು ಹೇಳೋಕ್ಕೇನು? ಸೊ ಇಲ್ಲಿ ಅವ್ರಿಗೂ ಒಂದು ಕರ್ತವ್ಯ ಲೋಪ ಇದೆ. ಇದೆಲ್ಲ ಸರಿ ಹೋಗ್ಬೇಕಾದ್ರೆ ನಾವು ಗಮನಕ್ಕೆ ತರಬೇಕು, ನಾವು ಫೈಟ್ ಮಾಡ್ತೀವಿ. ವಿ ಆರ್ ಪ್ರಿಪೇರ್ಡ್ ಟು ಫೈಟ್ ಆನ್ ದರ್ ಬಿಹಾಫ್. ಬಟ್ ನಮ್ಮ ಗಮನಕ್ಕೆ ಅವ್ರು ತರಬೇಕು. ಇನ್ನು ಅಧಿಕಾರಿಗಳ ಹೋಗಿ ಹೇಳೋಕ್ಕೆ ಹೆದರಿಕೆ ಅಂತಾರೆ. ನಮ್ಮ ಹತ್ರ ಬರೋಕ್ಕೆ ಹೆದರಿಕೆ ಇರಬಾರ್ದಲ್ಲ. ಅದರಿಂದ ಒಂದು ವ್ಯವಸ್ಥೆ ಸುಲಲಿತವಾಗಿ ನಡಿಬೇಕಾದ್ರೆ ಅದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಎಲ್ಲರೂ ಕೂಡ ಎಚ್ಚರದಿಂದಿರಬೇಕು. ಪ್ರತಿಯೊಬ್ಬರು ಅವ್ರವ್ರ ಕರ್ತವ್ಯ ಮಾಡಬೇಕು. ಇಂಥದ್ದು ಘಟನೆ ನಡೆದರೆ ನಮ್ಮ ಗಮನಕ್ಕೆ ತನ್ನಿ, ವಿಲ್ ಟೇಕ್ ಆ್ಯಕ್ಷನ್. ಸರ್ ಇವಾಗ ಮೊನ್ನೆ ಯಾವುದೋ ಒಂದು ವಿಚಾರ ಗಮನಕ್ಕೆ ತಂದರು. ಹೋಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದೆ ನಾನೇ. ಚಳ್ಳಕೆರೆ ಸಭೆ ಯಾವುದು ಕೂಡ್ಲಿಗಿದ್ದೇನು ಪೊಲೀಸ್ ಸ್ಟೇಷನ್ನು ಗಲಾಟೆ, ಅವ್ರು ಸಸ್ಪೆಂಡ್ ಮಾಡಿದ್ದಾರೆ.
ಐ ಬ್ರಾಟ್ ಇಟ್ ಟು ದ ಅಟೆನ್ಷನ್ ಆಫ್ ಹೋಮ್ ಮಿನಿಸ್ಟರ್. ನಾವೇನು ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ ಅವ್ರನ್ನ. ಇತ್ತೀನ ದಿನಗಳಲ್ಲಿ ಸರ್ ಹೆಬ್ಬಾಳ ಆಸ್ಪಾಸ್ ಡ್ರೈವರ್ ಎಮರ್ಜೆನ್ಸಿ ಅಂತ ಹೋಗ್ಬಿಟ್ಟು ಡೈರೆಕ್ಟಾಗಿ ಅವನು ಹೋಗ್ಬೇಕಂತ ಒನ್ ವೇಲ್ ಹೋಗ್ತಾನೆ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವನು ಹಿಡಿದ್ಬಿಟ್ಟು ಡೈರೆಕ್ಟಾಗಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಪ್ಯಾಸೆಂಜರ್ ಇನ್ಕ್ಲೂಡಿಂಗ್ ಸೇರಿಸಿ ತಗೊಂಡು ಹೋಗ್ತಾರೆ. ಇದು ಯಾವ ಮಟ್ಟಕ್ಕಿದೆ ಸರ್ ಅಧಿಕಾರಿಗಳು? ಅಲ್ಲ, ಅಧಿಕಾರಿಗಳು ಹಾಗೆ ಇರ್ತಾರೆ. ನಾವು ಅಧಿಕಾರಿಗಳನ್ನ ಪುಲ್ ಮಾಡಬೇಕು, ಅದಕ್ಕೆ ನಮಗೆ ವಿಚಾರ ತಿಳಿಸ್ಬೇಕು ಬಂದು. ಆ ಚಾಲಕ ಅವತ್ತು ಒಬ್ಬ ಗರ್ಭಿಣಿ ಮಹಿಳೆ ಎಮರ್ಜೆನ್ಸಿ ಅಂತ ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂತ ಒನ್ ವೇಲ್ ಹೋಗ್ತಾರೆ. ಅದಕ್ಕೋಸ್ಕರ ಅವ್ನು ಕರ್ಕೊಂಡೋಗಿ ಸ್ಟೇಷನ್ ಕರ್ಕೊಂಡೋಗಿ ಅವನ ಮೇಲೆ ಫುಲ್ಲು ಇಡೀ ಪ್ಯಾಸೆಂಜರ್ ಫುಲ್ ಕರ್ಕೊಂಡು ಹೋಗ್ತಾರೆ, ಬಸ್ಸೇ ಕರ್ಕೊಂಡು ಹೋಗ್ತಾರೆ. ಅದ್ರ ಪೆನಾಲ್ಟಿ ಹಾಕ್ತಾರೆ. ಅಧಿಕಾರಿಗಳು ಏನು ಮಾಡ್ತಾರೆ? ನಮ್ಮ KSRTC ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಕುತ್ಕೊಂಡಲ್ಲಿ? ಏನಿಲ್ಲ, ಅವರು ದುಡ್ಡು ಮಾಡ್ಕೊಂಡು ಹಾಕಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಯು ಸಿ, ಇಂಥ ಬಂದಾಗ ಡಿಸ್ಕ್ರಿಷನ್ ಯೂಸ್ ಮಾಡಬೇಕು. ಹಾಸ್ಪಿಟ್ಲಿಗೆ ಹೋಗಬೇಕು, ಕರ್ಕೊಂಡು ಹೋಗ್ತಾನೆ, ಹೌದಪ್ಪ ಇದು ಮಾನವೀಯತೆ ಸಲಹೆಯಲ್ಲಿ ನೋಡಿ ಅವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೋಬಾರ್ದು. ಬಟ್ ಅಧಿಕಾರ ಇದೆ ಅಂತ ಅವ್ರು ತೊಗೊಳ್ತಾರೆ. ಅಫೆಕ್ಟ್ ಆಗಿರೋರು ಫೈಟ್ ಮಾಡಬೇಕಲ್ಲ ನಿಂತ್ಕೊಂಡು. ನಾವು ಫೈಟ್ ಮಾಡೋಕ್ಕೆ ತಯಾರಿದ್ದೀವಿ ಅಂದರೆ ಅವ್ರು ಬರೋದೇ ನಾವೇನು ಮಾಡೋಣ? ದೇ ಮಸ್ಟ್ ಬ್ರಿಂಗ್ ಇಟ್ ಟು ಅವರ್ ನೋಟಿಸ್. ಇಂಥದ್ದಾಗಿದೆ, ಹೀಗೆ ಮಾಡಿದರು, ವಿಲ್ ಫುಲ್ ದೆಮ್. ಚಳುವಳಿ ಮಾಡೋಕ್ಕೆ ತಯಾರಿದ್ದೀವಿ. ಒಂದೇ ನಾನು ಹೇಳ್ತೀನಿ ಕೇಳಿ, ಯಾರು ಕೂಡ ಒಂದು ಚಳುವಳಿಗಳಿಲ್ಲದೆ ಇದ್ದರೆ ಜಡತ್ವ ಬಂದ್ಬಿಡುತ್ತೆ. ತಾವು ಮಾಡ್ತಿರೋದೆಲ್ಲ ಕರೆಕ್ಟು ಅನ್ಕೋತಾರೆ. ಆ ಚಳುವಳಿಗಳನ್ನ ರೂಪಿಸಿದರೆ ಆ ಚೇಂಬರ್ಲಿರೋ ಅಧಿಕಾರಿ ಹೊರಗಡೆ ಬರ್ತಾನೆ. ಅದಕ್ಕೆ ನಾವು ತಯಾರಿದ್ದೀವಿ, ಬಟ್ ದೇ ಮಸ್ಟ್ ಗಿವ್ ಅಸ್ ಮೆಟೀರಿಯಲ್. ಇದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಸರ್, ಇತ್ತೀಚಿನ ದಿನಗಳಲ್ಲಿ ಮುಷ್ಕರ ಕರೆ ಕೊಟ್ಟ ನಂತರ BMTC ಘಟಕದಲ್ಲಿ ಅತಿ ಹೆಚ್ಚು ಚಾಲಕರಿಗೆ ಡ್ಯೂಟಿ ಕೊಡ್ತಾ ಇಲ್ಲ. ಏನಕ್ಕೆ ಕೊಡ್ತಾ ಇಲ್ಲ ಅಂತಂದರೆ, ಈಗ ಹೊಸದಾಗಿ ಅಪಾಯಿಂಟ್ ಆಗಿರೋ ಚಾಲಕರು ಬರ್ತಾರೆ, ಡ್ಯೂಟಿ ಕೊಟ್ಬಿಟ್ಟು ನಿಮ್ಗೆ ಡ್ಯೂಟಿ ಇಲ್ಲ, ಮನೆಗೆ ಹೋಗಿ ಮತ್ತೆ ಲೀವ್ ಹಾಕ್ಕೊಂಡು ಹೋಗಿ ಅಂತ ಮಾಹಿತಿ ಬರ್ತಾಯಿದೆ ಸರ್. ಇಲ್ಲ, ಒಂದೇನಂದರೆ ಅವ್ರು ಯಾರೂ ಲೀವ್ ಹಾಕಬಾರ್ದು. ಪರ್ಮನೆಂಟ್ ಎಂಪ್ಲಾಯಿ ಡ್ಯೂಟಿಗೆ ಬಂದರೆ ಡ್ಯೂಟಿ ಕೊಡೋದು ಎಂಪ್ಲಾಯರ್ ಜವಾಬ್ದಾರಿ. ರಜಾ ಹಾಕು ಅಂತ ಹಾಕ್ಬಾರ್ದು. ನಾವು ಎಷ್ಟೋ ಸಲ ಹೇಳಿದ್ದೀವಿ, ಯಾರೂ ರಜಾ ಹಾಕಬೇಡಿ, ನಮ್ಮ ಗಮನಕ್ಕೆ ತಗೊಳ್ಳಿ. ಅತಿ ಹೆಚ್ಚು ಓಡ್ತಾ ಇದೆ ಸರ್ ಈಗ. ಅದು ಇಟ್ ಈಸ್ ಇಂಪರಿಮಿಬಲ್ ಇನ್ ಲಾ. ಕಾನೂನಿನಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಪರ್ಮನೆಂಟ್ ಎಂಪ್ಲಾಯಿಗೆ ಕೆಲಸ ಕೊಡೋದು ಎಂಪ್ಲಾಯರ್ ಜವಾಬ್ದಾರಿ, ಕೊಡಲೇಬೇಕು. ಅವರು ಕಾನೂನು ಉಲ್ಲಂಘನೆ ಆಗುತ್ತೆ. ನಾನು ಹೇಳಿದ್ನಲ್ಲ, ಇಲ್ಲಿ ಆಗುವಷ್ಟು ಕಾನೂನು ಉಲ್ಲಂಘನೆ ಬಹುಶಃ ಬೇರೆ ಎಲ್ಲೂ ಆಗ್ತಿಲ್ಲ. ಎಲ್ಲ ಚೋಟ ಮೋಟ ಎಲ್ಲರೂ ಕಾನೂನು ಉಲ್ಲಂಘನೆಯಲ್ಲೇ ಬದುಕಿದ್ದಾರೆ. ಒಬ್ಬ ಪರ್ಮನೆಂಟ್ ಎಂಪ್ಲಾಯಿ ಕೆಲಸಕ್ಕೆ ಬಂದರೆ ಕೆಲಸ ಕೊಡೋದು ಎಂಪ್ಲಾಯರ್ ಜವಾಬ್ದಾರಿ. ಹಾಗಿಲ್ಲದೆ ಅಟೆಂಡೆನ್ಸ್ ಕೊಡಬೇಕು ಅವನಿಗೆ. ಇದು ನಿಯಮ ಇರೋದು. ಅದು ನಡ್ಕೊಳ್ಳೋದೇ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ವಿ ಆರ್ ಪ್ರಿಪೇರ್ಡ್ ಟು ರೆಪ್ರೆಸೆಂಟ್ ದಿ ಕೇಸ್. ಸಾರಿಗೆ ಚಾನಲ್ಲು ಉಪಯುಕ್ತವಾದಂಥ ಮಾಹಿತಿಗಳನ್ನ ಕೊಡ್ತಾಯಿದೆ, ತಮ್ಮ ಸಮಸ್ಯೆಗಳನ್ನೆಲ್ಲ ಫೋಕಸ್ ಮಾಡ್ತಿದೆ. ದಯಮಾಡಿ ಚಂದಾದಾರರಾಗಿ ಅದನ್ನು ನೋಡಿ.